ಕೇಂದ್ರದಲ್ಲಿ ಪ್ರಥಮ ಬಾರಿ ಮೆಜಾರಿಟಿ ಇದ್ದರೂ ಕೂಡ NDA ಸರ್ಕಾರವನ್ನು ಸಮರ್ಥವಾಗಿ ನಡೆಸಿತ್ತು. ಎರಡನೇ ಬಾರಿ ಮೆಜಾರಿಟಿಯನ್ನು ಹೆಚ್ಚಿಗೆ ಮಾಡಿದ್ದು ಮತ್ತು ಚುನಾವಣೆ ಪೂರ್ವದಲ್ಲಿ NDA ವಿಸ್ತಾರವನ್ನು ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಅದನ್ನು ಇವಾಗ ನಾವು ಅವಲೋಕನವನ್ನು ಮಾಡಿದಾಗ ಅವರು ರಾಜಕೀಯವಾಗಿಯೂ ಕೂಡ ಭಾಳ ಮುತ್ಸದ್ದಿತನದಿಂದ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಈಗಿರುವಂಥ ಸನ್ನಿವೇಶದಲ್ಲಿ ಕೊಲಿಷನ್ ಗೌರ್ಮೆಂಟ್ ಏನು ನಡೆಸಬೇಕಾಗಿದೆ ಇದನ್ನು ಕೂಡ ಭಾಳ ಯಶಸ್ವಿಯಾಗಿ ನಡೆಸ್ತಾರೆ ಅಂತ ನಮ್ಗೆ ವಿಶ್ವಾಸ. ಸಿದ್ದರಾಮಯ್ಯ ಹೇಳ್ತಾರೆ ನೈತಿಕವಾಗಿ ಪ್ರಧಾನಿ ಪಟ್ಟಕ್ಕಿರುವ ಹಕ್ಕೇ ಇಲ್ಲ ಮೋದಿ ಅವರಿಗೆ, 240 ಅಷ್ಟೇ ಅವರು ಪಡ್ಕೊಂಡಿರೋದು, ಮೋದಿ ಗ್ಯಾರಂಟಿ ಫೇಲ್ ಆಗಿದೆ ಅಂತ. ಇವತ್ತು ಕರ್ನಾಟಕದಲ್ಲಿ ಇವರು 20 ಬರ್ತೀವಿ ಅಂತ ಹೇಳಿ ಕೇವಲ 9ಕ್ಕೆ ಸೀಮಿತ ಆಗಿರುವಂಥದ್ದು ಮತ್ತು CM ಡೆಪ್ಟಿ CM ತಮ್ಮ ಸ್ವಕ್ಷೇತ್ರಗಳಲ್ಲಿ ಇವತ್ತು ಸೋಲನ್ನು ಕಂಡ ಮೇಲೆ ಅವ್ರಿಗೆ ಯಾವ ನೈತಿಕತೆ ಬಗ್ಗೆ ಮಾತನಾಡುವಂಥ ಹಕ್ಕಿದೆ ಅಂತ ನಾನು ಕೇಳ್ತೀನಿ. ನಿನ್ನೆ ಪ್ರಧಾನಮಂತ್ರಿಗಳೊಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಎಲ್ಲ ವಿರೋಧ ಪಕ್ಷಗಳ ಒಕ್ಕೂಟ ಸೇರಿದರೂ ಕೂಡ BJP ಒಂದೇ ತೆಗೆದುಕೊಂಡಿರೋ ಸೀಟ್ಗಿಂತ ಕಡಿಮೆ ಇದೆ. ಇದಕ್ಕಿಂತ ಉದಾಹರಣೆ ಏನು ಬೇಕು? ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ತೀರ್ಮಾನ ಮಾಡ್ತೀನಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ. ಒಂದೇನಂದ್ರೆ ಸರ್, ಈಗ ಚಂದ್ರಬಾಬು ನಾಯ್ಡು ಅವರು TDP ಇರ್ಬೋದು ಅಥವಾ JDU ಮೊದಲನೇ NDA ಜೊತೆ ಬಂದಿದ್ರು ಕೂಡ ಈಗ ವಿಪಕ್ಷಗಳು ಅವರಿಗೆ ಮತ್ತೆ ಆಫರ್ನ ಮಾಡ್ತಾ ಇರಲ್ಲ, ಬಹಳ ಕುತೂಹಲ ಬಿಡ್ತಾ ಇದೆ. ನಿಮ್ಮ ಅನುಭವದಲ್ಲಿ ಏನು ಅನ್ಸುತ್ತೆ? ಇಲ್ಲ, ಕುತೂಹಲ ಈ ಇಂಡಿಯಾ ಘಟಬಂಧನದವರು ಸುದ್ದಿಗಳನ್ನು ಬಿಡೋ ಮುಖಾಂತರ ಕುತೂಹಲ ಮೂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಅಸಲಿಯವಾಗಿ ನಿಜವಾಗ್ಲೂ ಕೂಡ ಅಲ್ಲಿ ಆ ಥರದ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ. ಕಾಂಗ್ರೆಸ್ಸನ್ನು ನಂಬಿಕೊಂಡು ಚಂದ್ರಬಾಬು ನಾಯ್ಡು ಅವರ ಅನುಭವ, ನಿತೀಶ್ ಕುಮಾರ್ ಅವರ ಅನುಭವ ಇರೋದರಿಂದ ಕಾಂಗ್ರೆಸ್ ನಂಬ್ಕೊಂಡು ಹೋಗುವಂಥ ಕೆಲಸ ಅವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಜನ ಇವತ್ತು NDAಗೆ ಅಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರು NDA ಜೊತೆಗೆ ಇರ್ತಾರೆ. ಭಾಳ ಇವತ್ತೇ ಸಾಯಂಕಾಲ ಮೀಟಿಂಗ್ ಇದೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ರಾಹುಲ್ ಗಾಂಧಿ ಅವ್ರನ್ನ ಬಹಳ ಒಂದು ರೀತಿ ಲಘುವಾಗಿ ಅಥವಾ ವ್ಯಂಗ್ಯವಾಗಿ ಮಾತಾಡುವಂಥ ಅನೇಕ ಸಂದರ್ಭಗಳಿದೆ. ಈಗ ಅವರು 99 ಸ್ಥಾನವನ್ನು ಏಕಾಂಗಿ ಪಡೆದಿರೋದು ಒಂದು ಕಾಂಗ್ರೆಸ್ಗೆ ಮತ್ತು ರಾಹುಲ್ ಗಾಂಧಿಗೆ ಒಂದು ಮರುಹುಟ್ಟಾದು ಇಲ್ಲ. ನೋಡಿ, ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಒಂದು ಇಮೇಜ್ ಏನಿದೆ 2-3 ಚುನಾವಣೆಯಲ್ಲಿ ಅದು ಚರ್ಚೆಗೆ ಗ್ರಾಸಾಗಿದೆ. ನಾವು ಮಾತಾಡೋದಕ್ಕಿಂತ ಜನ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವೆಲ್ಲವನ್ನು ಹರಿದಾಡಿದೆ. ಆದರೆ ನರೇಂದ್ರ ಮೋದಿಯವ್ರಿಗೆ ಟೀಕೆ ಮಾಡಿದಷ್ಟು ಅವ್ರಿಗೇನು ಮಾಡಿಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಅತ್ಯಂತ ಕೀಳವಾಗಿ ಮಾತಾಡಿರುವಂಥದ್ದು ಅದು ದೊಡ್ಡ ಲಿಸ್ಟೇ ಇದೆ ಅವ್ರು ಮಾತಾಡಿದ್ರು. ಹೀಗಾಗಿ ಒಬ್ಬ ರಾಜಕಾರಣಿ ಈ ಟೀಕೆಗಳನ್ನು ಎದುರಿಸುವಂಥ ಸಾಮರ್ಥ್ಯ ಇದ್ದವರೇ ನಾಯಕರಾಗ್ತಾರೆ. ಮತ್ತು ಕಾಂಗ್ರೆಸ್ ರಿಸರ್ಜೆನ್ಸ್ ಅಂತ ಏನಂತಾರೆ, ಅದು ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಅವರು ಜಯವನ್ನು ಸಾಧಿಸಿದ್ದಾರೆ. ಸ್ವಂತ ಬಲದಿಂದ ಅಲ್ಲ. UP ತೆಗೆದುಕೊಳ್ಳಿ, ಮಹಾರಾಷ್ಟ್ರ ತೆಗೆದುಕೊಳ್ಳಿ, ಎಲ್ಲ ಅವ್ರ ನಂಬರ್ ಹೆಚ್ಚಾಗಿದೆ ಅಲ್ಲಿ. ಹೀಗಾಗಿ ಆಮೇಲೆ UDF ಕೇರಳದಲ್ಲಿ ಇಲ್ಲೇ ಮೇಜರ್ ಇರುವಂಥದ್ದು. ಸೊ ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಸವಾರಿ ಮಾಡಿರುವಂಥ ಕಾಂಗ್ರೆಸ್ಸು ತನ್ನ ಬೆನ್ನನ್ನು ಚಪ್ಪರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ.